ಕಾಯಕ ಯೋಗಿ ವಿಶ್ವಗುರು ಬಸವಣ್ಣನವರಿಗೆ ಇಡೀ ವಿಶ್ವವೇ ತಲೆದೂಗಿದೆ. ಅವರ ಜೀವನಾದರ್ಶಗಳು ಇಡೀ ಮನುಕುಲಕ್ಕೆ ದಾರಿದೀಪವಾಗಿವೆ. ಹೀಗಾಗಿ ಬಸವಣ್ಣನವರನ್ನ ಜಾತಿ ತಾರತಮ್ಯವಿಲ್ಲದೆ ಪೂಜಿಸಲಾಗುತ್ತಿದೆ. ಆದರೆ ಇತ್ತ ಗದಗ ಜಿಲ್ಲೆಯ ಮುಂಡರಗಿಯಲ್ಲಿ ಮಾತ್ರ ಅಂತಹ ಮಹಾನ್ ಚೇತನನಿಗೆ ಅಗೌರವ ತೋರಿದ್ದು ಭಾರೀ ಆಕ್ರೋಶಕ್ಕೂ ಕಾರಣವಾಗಿದೆ. ಡೆವಲಪ್ಮೆಂಟ್ ಮಾಡ್ರಿ ಅಂತ ಹೇಳಿ ಅರ್ಜಿ ಕೊಡ್ಬೇಕು ಗೊತ್ತಾಗಲ್ಲ. ಮಾಡ್ತಾರೆ ಎಲ್ಲ ಕಡೆ ಅವ್ರನ್ನ ಒಳಗೆ ಹೌದು, ಮುಂಡರಗಿ ಪುರಸಭೆ ಆವರಣದ ಮುಖ್ಯಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಇಂತಹದೊಂದು ಘಟನೆ ಬೆಳಕಿಗೆ ಬಂದಿದೆ. ವಿಶ್ವಗುರುವೆಂದು ಕರೆಯುವ ಬಸವಣ್ಣನವರ ಫೋಟೋವೊಂದನ್ನ ಕಾರ್ಯಾಲಯದ ಆವರಣದ ಶೌಚಾಲಯದ ಹತ್ತಿರ ಇರುವ ಕಸ ಬಿಸಾಕುವ ಜಾಗದಲ್ಲಿ ಇರಿಸುವ ಮೂಲಕ ಅವಮಾನ ಮಾಡಲಾಗಿದೆ. ಸರ್ಕಾರವೇ ಪ್ರತಿ ಸರ್ಕಾರಿ ಕಚೇರಿಗಳಲ್ಲಿಯೂ ಬಸವಣ್ಣನವರ ಭಾವಚಿತ್ರ ಹಾಕುವಂತೆ ಹೇಳಿದೆ. ಆದರೆ ಮುಂಡರಗಿ ಪುರಸಭೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಮಾತ್ರ ಇದು ಗೊತ್ತಿಲ್ಲವೇ ಅನ್ನೋ ಅನುಮಾನ ಸದ್ಯ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಹುಟ್ಟು ಹಾಕಿದೆ. ಇನ್ನು ಆಗಿರುವ ಪ್ರಮಾದವನ್ನು ಒಪ್ಪಿಕೊಳ್ಳದ ಅಲ್ಲಿನ ಅಧಿಕಾರಿಗಳು ಬೇಜವಾಬ್ದಾರಿ ಹೇಳಿಕೆ ನೀಡಿ ಜಾರಿಕೊಳ್ಳುತ್ತಿದ್ದಾರೆ. ಹೀಗಾಗಿ ಸಾರ್ವಜನಿಕರು ಪುರಸಭೆ ಆಡಳಿತ ಮಂಡಳಿ ವಿರುದ್ಧ ತಮ್ಮ ಅಸಮಾಧಾನ ಹೊರ ಹಾಕಿರುವರು. ಅದೇ ಮೇಡಮ್, ಅವ್ರು ಯಾರು ಮೇಡಮ್ ಅವರು ಎಲ್ಲಿಟ್ರಿ ಅದನ್ನ ಇಡೋದ್ರ ಎಲ್ಲಿಟ್ರಿ ಮೇಡಮ್? ಅಲ್ರಿ ಅಲ್ಲ ಮೇಡಮ್, ಅದನ್ನ ನೋಡ್ರಿ ಮೇಡಮ್, ಅದನ್ನ ನೋಡ್ರಿ. ತಡ್ರಿ ಮೇಡಮ್, ತಡ್ರಿ ಹಾಕತ್ತೆ ಮುಟ್ಬಿಡ್ತಾರ್ರಿ. ತಡಿ ಮೇಡಮ್, ಏನಿಲ್ಲ. ಅವ್ರು ಯಾರು ಹೇಳ್ರಿ ಮೇಡಮ್? ಅವರು ಅಲ್ರಿ ಅವ್ರು ಸರ್ಕಾರ ಏನು ಆದೇಶ ಮಾಡಿದ್ರಿ ಮೇಡಮ್? ಸರ್ಕಾರ ಇವತ್ತು ಎಲ್ಲ ಇಲಾಖೆ ಒಳಗೂ ಅವ್ರನ್ನ ಇಟ್ಟು ಪೂಜೆ ಮಾಡಬೇಕು, ಪ್ರತಿಯೊಂದು ಇಲಾಖೆ ಇರಬೇಕಂತ ಆದೇಶ ಇದ್ರು ಕೂಡ ಬುದ್ಧಂದ ಇರ್ತಾರ, ಅಂಬೇಡ್ಕರ್ ಅಂದ ಇರ್ತಾರ, ಬಸವಣ್ಣಂದ ಇರ್ತಾರ. ಅವ್ರಿಗೇನು ಹಿಂಗಾಗಿ ಯಾರು ಭಯನೂ ಇಲ್ಲ ಬಿಡ ಅಂತ ಭಯ ಇಲ್ಲ ಅವ್ರಿಗೆ, ನಿಶ್ಚಿಂತಾಗಿ ಇರ್ತಾರೆ. ಇಲ್ಲಿ ಏನು ಮಾಡಿದ್ರೆ ಹೆಂಗೆ ಹೋಗೋದು? ಒಟ್ನಲ್ಲಿ ಸರ್ವ ಸಮಾನತೆಗಳ ಪ್ರಜಾಪ್ರಭುತ್ವ ಪರಿಕಲ್ಪನೆಯ ಸಂಸತ್ತನ್ನು ವಿಶ್ವದಲ್ಲೇ ಮೊದಲ ಬಾರಿಗೆ ಕಾರ್ಯರೂಪಕ್ಕೆ ತಂದವರು ಬಸವಣ್ಣನವರಿಗೆ ಅಪಮಾನ ಮಾಡಿದ ಅಧಿಕಾರಿ ಸಿಬ್ಬಂದಿಗಳ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದು, ಇಂತಹ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಪಟ್ಟಣದ ಸಾರ್ವಜನಿಕರು ಆಗ್ರಹಿಸಿರುವರು. ಉಡುಚಪ್ಪ ತಿಗಿರಿ 9 ಲೈವ್ ನ್ಯೂಸ್ ಗದಗ.